ಟುಡೇ ರೆಸಿಪಿ ಈಸ್ ಗೋಂಗೂರ ಸೊಪ್ಪಿನ ಪಲಾವ್. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಗೋಂಗೂರ ಸೊಪ್ಪು 2 ಕಟ್ ತೊಗೊಂಡಿದ್ದೀವಿ. ಅದು ಬರೀ ಎಲೆ ತೊಗೊಂಡಿದ್ದೀವಿ, ಕಡ್ಡಿ ಸಮೇತ ತೊಗೋಬೇಡಿ, ಪಲಾವ್ ಟೇಸ್ಟಿಯಾಗಿ ಬರಲ್ಲ. ಈಗ ಇದಕ್ಕೆ 2 ಆಲೂಗಡ್ಡೆ ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಟು ನೀರಿಗೆ ಹಾಕಿಟ್ಟಿದ್ದೀವಿ. ನೀರಿಗೆ ಏನಕ್ಕೆ ಹಾಕಿದ್ದೀವಿ ಅಂದರೆ ಕಲರು ಬಿಡಬಾರ್ದು ಅಂತ. ಹಸಿಮೆಣಸಿನ್ಕಾಯಿ 10ರಿಂದ 15, 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ. ಈಗ ಒಗ್ಗರಣೆಗೆ 3 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ. ಮೊಸರು ಸ್ವಲ್ಪ ತೊಗೊಂಡಿದ್ದೀವಿ, ಯಾಕಪ್ಪ ಅಂದರೆ ಅದು ಎಲೆನೂ ಹುಳಿ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈಗ 1/4 ಕಪ್ಪು ಆಯಿಲು, 1-2 ಟೇಬಲ್ ಸ್ಪೂನ್ ತುಪ್ಪ. ಅದೇ ನಾವು ಲಾಸ್ಟ್ ಟೈಮು ಪಲಾವ್ ಮಸಾಲೆ ತೋರಿಸಿದ್ವಲ್ಲ, ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದು, ಅದನ್ನು ತೋರಿಸ್ತಾ ಇರೋದು. ಇದು 2 ಸ್ಪೂನು ಪೌಡ್ರ್ ತೊಗೊಂಡಿದ್ದೀವಿ. ಇಷ್ಟು ಒಗ್ಗರಣೆಗೆ ತೊಗೊಂಡಿರೋದು. ಈಗ ಒಂದು ಪಾತ್ರೆಗೆ 4 ಲೋಟ ಅಕ್ಕಿ ತೊಗೊಂಡಿದ್ದೀವಿ. ಮೊದಲೇ ಕಾಯೋಕ್ಕೆ ನೀರಿಟ್ಟಿದ್ವಿ. 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನ ಬಿಸಿಗಿಟ್ಟಿದ್ವಿ. ಈಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೋತಾ ಇದ್ದೀವಿ. 3ರಿಂದ 4 ಟೇಬಲ್ ಸ್ಪೂನು ತುಪ್ಪ, 2 ಸ್ಪೂನ್ ಹಾಕ್ಕೋತಾ ಇದ್ದೀವಿ. ಅದೊಂದು ಸ್ವಲ್ಪ ಬಿಸಿ ಆಗಲಿ. ಈಗ ಇದು ಬಿಸಿ ಆಗಿದೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀವಿ. ಆಯಿಲು, ತುಪ್ಪ ಮತ್ತು ಅರಿಶಿನ 3 ಬಿಸಿ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀವಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀವಿ. ಅದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ 3 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋತಾ ಇದ್ದೀವಿ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಫ್ರೈ ಆಗ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ಆಗಬೇಕು. ಈಗ ಇದನ್ನು ನಾವು ಫ್ರೈ ಆಗೋಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿನೂ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೀವಿ. ಈಗ ನೋಡಿ, ಕುಕ್ಕರಲ್ಲಿರೋದು ಫ್ರೈ ಆಗಿದೆ. ಈಗ ಇದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, 5 ನಿಮಿಷ ಆಗಬೇಕು. ನೋಡಿ, ಈಗ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆ ಹಾಕ್ತಾ ಇದ್ದೀವಿ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇಲ್ಲ. ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದೇ ರೀತಿ ಆಗಲಿ, ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇದಕ್ಕೀಗ ತೊಳೆದಿಟ್ಟಿರುವಂಥ ಸೊಪ್ಪು ಹಾಕ್ಕೋತಾ ಇದ್ದೀವಿ. ನೋಡಿ, ನೀರು ಸಮೇತ ಹಾಕ್ಕೋಬಾರ್ದು ಸೊಪ್ಪನ್ನ, ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಕೊಂಡು ಹಾಕ್ಕೊಳ್ಳಿ. ಫ್ರೈ ಆಗಲಿ. ಈಗ ಇದು ನೋಡಿ ಫ್ರೆಂಡ್ಸ್, ಇದರಲ್ಲೇ ಒಂದು ಟಿಪ್ಸ್ ಹೇಳ್ತೀನಿ. ಇದು PCOD ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಮಂತ್ಲಿ ಪ್ರಾಬ್ಲಮ್ ಬರುತ್ತಲ್ಲ ಅವ್ರಿಗೆ ಇದನ್ನು ಕಷಾಯ ರೀತಿ ಮಾಡಿಕೊಂಡು ಕುಡಿಬೇಕು. ಒಂದು 4ರಿಂದ 5 ಎಲೆ ತೊಗೋಬೇಕು. ಅದನ್ನು ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಅದು ಆರಿದ ನಂತರ ಅದಕ್ಕೆ ನಿಮಗೆ ಟೇಸ್ಟ್ ಪರ್ಪಸ್ಗೆ ಉಪ್ಪು ಹಾಕ್ಕೊಂಡಾದರೂ ಕುಡಿಬೋದು, ಇಲ್ಲ ನಾವು ಹಂಗೆ ಕುಡಿತೀನಂದರೂ ಕುಡಿಬೋದು. ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ವ, ಅವ್ರು ಕುಡಿದ್ರೆ ರೆಗ್ಯುಲರಾಗಿ ಪೀರಿಯಡ್ಸು ಆಗುತ್ತೆ ಫ್ರೆಂಡ್ಸ್. ಈಗ ಇದು ಆಗಿದೆ, ಹಸಿ ವಾಸನೆನೂ ಹೋಗಿದೆ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಹಾಕ್ಕೋತಾ ಇದ್ದೀವಿ. ಅದು ಅಷ್ಟೇ, ನೀರು ಸಮೇತ ಹಾಕ್ಕೋಬೇಡಿ. ಪಲಾವ್ಗೆ ಆಲೂಗಡ್ಡೆನ ಸಿಪ್ಪೆ ಸಮೇತ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಮ ಮನೇಲಿ ತಿನ್ನಲ್ಲ ಅಂತ ನಾವು ಸಿಪ್ಪೆ ತೆಗೆದು ಹಾಕ್ಕೋತಾ ಇದ್ದೀವಿ ಫ್ರೆಂಡ್ಸ್. ನೀವು ಹಂಗೆ ಹಾಕ್ಕೊಳ್ಳಿ. ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಆಗಲಿ. ನಾವು ಒಂದು ಮಿಕ್ಸಿ ಜಾರ್ಗೆ 1 ಲೋಟ ನೀರು ಹಾಕಿ ಅದನ್ನು ಈಗ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಈಗ ಇದಕ್ಕೆ 2 ಸ್ಪೂನು ಪಲಾವ್ ಮಸಾಲ ಪೌಡ್ರು ಹಾಕ್ಕೋತಾ ಇದ್ದೀವಿ. ಅದು ಅಷ್ಟೇ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ಅದಕ್ಕೇ ಅಕ್ಕಿ ತೊಳೆದು ಇಟ್ಟಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀವಿ. ಈಗ ಇದನ್ನು ಮಸಾಲೆಯಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿಗೆ ಮಸಾಲೆ ಒಂದು ಸ್ವಲ್ಪ ಹಿಡೀಲಿ ಅಂತ ಅಷ್ಟೇ. ಈಗ ಇದೊಂದು ಸ್ವಲ್ಪ ಬೇಯ್ತಾ ಇರಲಿ. ಸಾಮಾನ್ಯವಾಗಿ ಎಲ್ಲರೂ ಈ ಸೊಪ್ಪು ಉಳಿದೆ ಅಂತ ತಿನ್ನೋದೇ ಇಲ್ಲ ಫ್ರೆಂಡ್ಸ್, ಬಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸಿದ್ರೆ ಆಗ ಅವರು ತಿಂತಾರೆ. ನಾವು ಮುಂಚೆ ತೋರಿಸಿದ್ವಲ್ವ ನೀರು, ಈಗ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಯಾಕೆ ಬಿಸಿನೀರು ಹಾಕ್ತಾಯಿದ್ದೀವಪ್ಪ ಅಂದರೆ ತಣ್ಣೀರು ಹಾಕಿ ಮಾಡಿದ್ರೆ ರೈಸು ಅಷ್ಟೊಂದು ಚೆನ್ನಾಗಿರಲ್ಲ. ಅದೇ ಬಿಸಿನೀರು ಹಾಕಿ ಮಾಡಿದ್ರೆ ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ.
ಮೊಸರು ಹಾಕಿ ಮಿಕ್ಸ್ ಮಾಡಿ ಈಗ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ವಿ. ಈಗ ಇದು 1 ವಿಜಿಲು ಬರಲಿ ಫ್ರೆಂಡ್ಸ್. 2 ವಿಜಿಲ್ ಬೇಡ ಫ್ರೆಂಡ್ಸ್. ನೋಡಿ ಈಗ ಇದು ಫೈನಲಿ ಈ ರೀತಿ ಆಗಿದೆ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ರೆಗ್ಯುಲರ್ ಪಲಾವ್ ಥರನೇ ಕಾಣಿಸ್ತಾ ಇದೆ, ಬಟ್ ಆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಮನೆಯಲ್ಲಿ ನೀವು ಟ್ರೈ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಈಗ ಇದಕ್ಕೆ ಚಟ್ನಿ ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್. ನೋಡಿ ಫೈನಲಿ ಈ ರೀತಿ ಬಂದಿದೆ ಪಲಾವು. ಈ ರೀತಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಂಗೆ ಹಿಂಗೆ ಸುತ್ತ ರೌಂಡ್ ತಗೊಂಡೇನೆ. ನೋಡಿ ಈ ಥರ ಇದ್ರ ಜೊತೆ ಚಟ್ನಿ ಮತ್ತು ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.